ನಿನ್ನೆ ಎಲ್ಲ ಹೇಳಿದ್ದೀವಲ್ಲ. ಅದು ಇದುವರೆಗೂ ಆಗಿರುವಂಥ ಪ್ರಕರಣಗಳಲ್ಲಿ ಕೋವಿಡ್ 11 ಜನ ತೀರೋಗಿರೋದ್ರಲ್ಲಿ 10 ಡೆತ್ ಆಡಿಟ್ ಮಾಡಿದ್ದೀವಿ. 10 ಕೂಡ ನೇರವಾಗಿ ಕೋವಿಡ್ಗೆ ಸಂಬಂಧ ಅಲ್ಲ, ಬೇರೆ ಬೇರೆ ಅವರಿಗೆ ರೋಗಗಳು ಕಾಯಿಲೆಗಳಿರೋದ್ರಿಂದ ಅವ್ರಿಗೆ ಮರಣ ಹೊಂದಿರತಕ್ಕಂಥದ್ದು. ಅದರಿಂದ ಕೋವಿಡ್ ಬಗ್ಗೆ ಯಾರು ಅಷ್ಟೊಂದು ಆತಂಕ ಪಡಬಾರ್ದು. ನಿನ್ನೆ ಕೂಡ ಮುಖ್ಯಮಂತ್ರಿ ಸಭೆಯಲ್ಲಿ ಕೂಡ ಎಲ್ಲ ಚರ್ಚೆಯಾಗಿ ಹೇಳಿಕೆ ಕೂಡ ಕೊಟ್ಟಿದ್ದೀವಿ. ನೋಡಿ NIA ವಿಚಾರ, ಅದು ಅವರು ಆ ಕೇಸನ್ನು ಟೇಕ್ ಓವರ್ ಮಾಡೋದಕ್ಕೆ ಅವ್ರು ಹೇಳಿದ್ದಾರೆ. ನಮಗೆ ಅದು ಯಾವುದೇ ರೀತಿಯ ನಮ್ಮ ಪೊಲೀಸ್ ಮೇಲೆ ನಮಗೆ ಪೂರ್ತಿ ವಿಶ್ವಾಸ. ಸುಭಾಷ್ ಶೆಟ್ಟಿ ಪ್ರಕರಣದಲ್ಲಿ ಈಗಾಗಲೇ ಸುಮಾರು 12 ಜನರ ಮೇಲೆ ಯಾರು ಅದರಲ್ಲಿ ಭಾಗಿಯಾಗಿದ್ರು ಅವ್ರನ್ನ ಬಂಧಿತರಾಗಿದ್ದಾರೆ. ಮತ್ತು ಅದರ ಸಂಚನ್ನು ರೂಪಿಸಿರೋರು ಯಾರು ಅಂತ ಕೂಡ ಅದ್ರ ಬಗ್ಗೆಯೂ ಕೂಡ ತನಿಖೆ ನಮ್ಮ ಪೊಲೀಸವರು ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಆದರೂ ಕೂಡ NIA ಅವರು ಇದರಲ್ಲಿ ಮಧ್ಯ ಪ್ರವೇಶ ಮಾಡಿದ್ದಾರೆ. ಅದನ್ನು ಅಂತಿಮ ತೀರ್ಮಾನ ಹೋಮ್ ಮಿನಿಸ್ಟ್ರು ಅದಕ್ಕೆ ನಾನು ಗಮನಿಸಕ್ಕೆ ಹೋಗಲಿಲ್ಲ, ಪರ್ಮಿಷನ್ ಕೊಟ್ಟಿದ್ದಾರೋ ಇಲ್ವೋ ಅಂತ. ಆದರೆ ಅದು ಏನೇ ಇರಲಿ, ತನಿಖೆಯಲ್ಲಿ ಯಾರಾದರೂ ಮಾಡಲಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಷ್ಟೇ. ಉಳಿದಿರ್ತಕ್ಕಂಥ ಪ್ರಕರಣದಲ್ಲೂ ಕೂಡ NIA ಅವರಿಗೆ ಬಹುಶಃ BJP ಒತ್ತಡದ ಮೇಲೆ ಹಿಂದೂ ಹತ್ಯೆ ಆದರೆ ಮಾತ್ರ NIAಗೆ ಆಸಕ್ತಿ ಜಾಸ್ತಿ, ಅದು ನಾವು ನೋಡಿದ್ದೇವೆ. ಆದರೆ ನಮ್ಗೆ ಆ ವ್ಯತ್ಯಾಸ ನಮಗೇನಿಲ್ಲ. ಯಾರೇ ಆಗಿದ್ದರೂ ಕೂಡ ಅದನ್ನು ನ್ಯಾಯಬದ್ಧವಾಗಿ ಕ್ರಮಬದ್ಧವಾಗಿ ನಮ್ಮ ತನಿಖೆ ನಡೀತಾ ಇದೆ. ಅಶ್ರಫ್ ಪ್ರಕರಣದಲ್ಲೂ ಕೂಡ ಅದು ಬಂಧಿತರನ್ನ ನಾವು ಅರೆಸ್ಟ್ ಮಾಡಿ, ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಅಬ್ದುಲ್ ರಹೀಮ್, ಅದರಲ್ಲೂ ಕೂಡ ಈಗ ತನಿಖೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಸುಮಾರು ಜನರನ್ನ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಅದರಲ್ಲೂ ಕೂಡ ಯಾರು ಆ ಸಂಚನ್ನು ರೂಪಿಸಿರೋರು, ಈಗ ಹತ್ಯೆ ಮಾಡೋರು ಒಂದು ಕಡೆ, ಆದರೆ ಕಾನ್ಸ್ಪಿರಸಿ ಮಾಡೋ ಇನ್ನೊಬ್ಬರು, ಅವ್ರು ಯಾರು ಅಂತ ಕೂಡ ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ಪೊಲೀಸವರು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಖಂಡಿತ ಅದರಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ NIA ಸಿಕ್ಕಿದ ತಕ್ಷಣವೇ ಈ ಪ್ರಕರಣಕ್ಕೆ, ಸುಭಾಷ್ ಶೆಟ್ಟಿ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಅಂತೇನಲ್ಲ, ನಾವೇ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸುಮಾರು ಜನರನ್ನು ಹಿಡಿದಿದ್ದೇವೆ ಮತ್ತು ಅದರ ಸೂತ್ರಧಾರ ಯಾರು ಅಂತ ಕೂಡ ನಮ್ಮ ಸಂಶಯ ಶಂಕೆಗಳೆಲ್ಲ ಇದೆ. ಅದನ್ನು ನಮ್ಮ ಪೊಲೀಸವರೇ ಮಾಡುವಂಥ ಎಲ್ಲ ಶಕ್ತಿ ಇದೆ. ಆದರೆ BJPಯವರಿಗೆ ಪ್ರತಿಯೊಂದರಲ್ಲೂ ಕೂಡ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಏನೇನೋ ಹೇಳ್ಕೊಂಡು ತಿರುಗಾಡ್ತಾರೆ. ಆದ್ದರಿಂದ NIA ಮಾಡಿದ್ರೆ NIA ಮಾಡಲಿ, ನಮಗಿಂತ ಅಭ್ಯಂತರ ಏನಿಲ್ಲ. ಇರ್ತಾರೆ, ಯಾರಾದರೂ ಇರ್ತಾರಲ್ಲ ಹಿಂದ್ಗಡೆ, ಇದೆಲ್ಲ ಒಂದು ಕಾನ್ಸ್ಪಿರಸಿನ ರೂಪಿಸಬೇಕಾದ್ರೆ ಸುಭಾಷ್ ಶೆಟ್ಟಿ ಪ್ರಕರಣದಲ್ಲೂ ಕೂಡ ಪೂರ್ವ ಯೋಜಿತ ಒಂದು ಸಂಚು ರೂಪಿಸಿ ಮಾಡಿರುವಂಥದ್ದು. ಅಬ್ದುಲ್ ರಹೀಮ್ದು ಕೂಡ ಅದೇ ರೀತಿಯಾಗಿ ಒಂದು ಪೂರ್ವ ಯೋಜಿತ ಒಂದು ಸಂಚನ್ನು ರೂಪಿಸಿ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈಗ ಕೊಲೆ ಮಾಡೋರು ಒಬ್ಬರು, ಮಾಡಿಸೋರು ಬೇರೆಯವರು ಇರ್ತಾರೆ. ಸೊ ನಮಗೆ ಮಾಡೋರು ಮಾತ್ರ ಹಿಡಿದ್ರೆ ಪ್ರಯೋಜನ ಇಲ್ಲ, ಮಾಡಿಸ್ತಾರಲ್ಲ ಅವ್ರನ್ನೂ ಹಿಡಿಬೇಕು. ಓಕೆ, ನಿನ್ನೆ ಎಲ್ಲ ಹೇಳಿದ್ದೀವಲ್ಲ. ಅದು ಇದುವರೆಗೂ ಆಗಿರುವಂಥ ಪ್ರಕರಣಗಳಲ್ಲಿ ಕೋವಿಡ್ 11 ಜನ ತೀರೋಗಿರೋದ್ರಲ್ಲಿ 10 ಡೆತ್ ಆಡಿಟ್ ಮಾಡಿದ್ದೀವಿ. 10 ಕೂಡ ನೇರವಾಗಿ ಕೋವಿಡ್ಗೆ ಸಂಬಂಧ ಅಲ್ಲ, ಬೇರೆ ಬೇರೆ ಅವರಿಗೆ ರೋಗಗಳು ಕಾಯಿಲೆಗಳಿರೋದ್ರಿಂದ ಅವ್ರಿಗೆ ಮರಣ ಹೊಂದಿರತಕ್ಕಂಥದ್ದು. ಅದರಿಂದ ಕೋವಿಡ್ ಬಗ್ಗೆ ಯಾರು ಅಷ್ಟೊಂದು ಆತಂಕ ಪಡಬಾರ್ದು. ನಿನ್ನೆ ಕೂಡ ಮುಖ್ಯಮಂತ್ರಿ ಸಭೆಯಲ್ಲಿ ಕೂಡ ಎಲ್ಲ ಚರ್ಚೆಯಾಗಿ ಹೇಳಿಕೆ ಕೂಡ ಕೊಟ್ಟಿದ್ದೀವಿ. ನೋಡಿ NIA ವಿಚಾರ, ಅದು ಅವರು ಆ ಕೇಸನ್ನು ಟೇಕ್ ಓವರ್ ಮಾಡೋದಕ್ಕೆ ಅವ್ರು ಹೇಳಿದ್ದಾರೆ. ನಮಗೆ ಅದು ಯಾವುದೇ ರೀತಿಯ ನಮ್ಮ ಪೊಲೀಸ್ ಮೇಲೆ ನಮಗೆ ಪೂರ್ತಿ ವಿಶ್ವಾಸ. ಸುಭಾಷ್ ಶೆಟ್ಟಿ ಪ್ರಕರಣದಲ್ಲಿ ಈಗಾಗಲೇ ಸುಮಾರು 12 ಜನರ ಮೇಲೆ ಯಾರು ಅದರಲ್ಲಿ ಭಾಗಿಯಾಗಿದ್ರು ಅವ್ರನ್ನ ಬಂಧಿತರಾಗಿದ್ದಾರೆ. ಮತ್ತು ಅದರ ಸಂಚನ್ನು ರೂಪಿಸಿರೋರು ಯಾರು ಅಂತ ಕೂಡ ಅದ್ರ ಬಗ್ಗೆಯೂ ಕೂಡ ತನಿಖೆ ನಮ್ಮ ಪೊಲೀಸವರು ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಆದರೂ ಕೂಡ NIA ಅವರು ಇದರಲ್ಲಿ ಮಧ್ಯ ಪ್ರವೇಶ ಮಾಡಿದ್ದಾರೆ. ಅದನ್ನು ಅಂತಿಮ ತೀರ್ಮಾನ ಹೋಮ್ ಮಿನಿಸ್ಟ್ರು ಅದಕ್ಕೆ ನಾನು ಗಮನಿಸಕ್ಕೆ ಹೋಗಲಿಲ್ಲ, ಪರ್ಮಿಷನ್ ಕೊಟ್ಟಿದ್ದಾರೋ ಇಲ್ವೋ ಅಂತ. ಆದರೆ ಅದು ಏನೇ ಇರಲಿ, ತನಿಖೆಯಲ್ಲಿ ಯಾರಾದರೂ ಮಾಡಲಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಷ್ಟೇ. ಉಳಿದಿರ್ತಕ್ಕಂಥ ಪ್ರಕರಣದಲ್ಲೂ ಕೂಡ NIA ಅವರಿಗೆ ಬಹುಶಃ BJP ಒತ್ತಡದ ಮೇಲೆ ಹಿಂದೂ ಹತ್ಯೆ ಆದರೆ ಮಾತ್ರ NIAಗೆ ಆಸಕ್ತಿ ಜಾಸ್ತಿ, ಅದು ನಾವು ನೋಡಿದ್ದೇವೆ. ಆದರೆ ನಮ್ಗೆ ಆ ವ್ಯತ್ಯಾಸ ನಮಗೇನಿಲ್ಲ. ಯಾರೇ ಆಗಿದ್ದರೂ ಕೂಡ ಅದನ್ನು ನ್ಯಾಯಬದ್ಧವಾಗಿ ಕ್ರಮಬದ್ಧವಾಗಿ ನಮ್ಮ ತನಿಖೆ ನಡೀತಾ ಇದೆ. ಅಶ್ರಫ್ ಪ್ರಕರಣದಲ್ಲೂ ಕೂಡ ಅದು ಬಂಧಿತರನ್ನ ನಾವು ಅರೆಸ್ಟ್ ಮಾಡಿ, ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಅಬ್ದುಲ್ ರಹೀಮ್, ಅದರಲ್ಲೂ ಕೂಡ ಈಗ ತನಿಖೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಸುಮಾರು ಜನರನ್ನ ಅರೆಸ್ಟ್ ಮಾಡಿದ್ದೀವಿ.
ಮತ್ತು ಅದರಲ್ಲೂ ಕೂಡ ಯಾರು ಆ ಸಂಚನ್ನು ರೂಪಿಸಿರೋರು, ಈಗ ಹತ್ಯೆ ಮಾಡೋರು ಒಂದು ಕಡೆ, ಆದರೆ ಆ ಕಾನ್ಸ್ಪಿರಸಿ ಮಾಡೋ ಇನ್ನೊಬ್ಬರು, ಅವ್ರು ಯಾರು ಅಂತ ಕೂಡ ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ಪೊಲೀಸವರು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಖಂಡಿತ ಅದರಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಎಣ್ಣೆ ಸಿಕ್ಕಿದ ತಕ್ಷಣವೇ ಈ ಪ್ರಕರಣಕ್ಕೆ, ಸುಭಾಷ್ ಶೆಟ್ಟಿ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಅಂತೇನಲ್ಲ, ನಾವೇ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸುಮಾರು ಜನರನ್ನು ಹಿಡಿದಿದ್ದೇವೆ ಮತ್ತು ಅದರ ಸೂತ್ರಧಾರ ಯಾರು ಅಂತ ಕೂಡ ನಮ್ಮ ಸಂಶಯ, ಶಂಕೆಗಳೆಲ್ಲ ಇದೆ. ಅದನ್ನು ನಮ್ಮ ಪೊಲೀಸವರೇ ಮಾಡುವಂಥ ಎಲ್ಲ ಶಕ್ತಿ ಇದೆ. ಆದರೆ BJPಯವರಿಗೆ ಪ್ರತಿಯೊಂದರಲ್ಲೂ ಕೂಡ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಏನೇನೋ ಹೇಳ್ಕೊಂಡು ತಿರುಗಾಡ್ತಾರೆ. ಆದ್ದರಿಂದ NIA ಮಾಡಿದ್ರೆ NIA ಮಾಡಲಿ, ನಮಗಿಂತ ಅಭ್ಯಂತರ ಏನಿಲ್ಲ. ಇರ್ತಾರೆ, ಯಾರಾದರೂ ಇರ್ತಾರಲ್ಲ ಹಿಂದ್ಗಡೆ, ಇದೆಲ್ಲ ಒಂದು ಕಾನ್ಸ್ಪಿರಸಿನ ರೂಪಿಸಬೇಕಾದ್ರೆ ಸುಭಾಷ್ ಶೆಟ್ಟಿ ಪ್ರಕರಣದಲ್ಲೂ ಕೂಡ ಪೂರ್ವ ಯೋಜಿತ ಒಂದು ಸಂಚು ರೂಪಿಸಿ ಮಾಡಿರುವಂಥದ್ದು. ಅಬ್ದುಲ್ ರಹೀಮ್ದು ಕೂಡ ಅದೇ ರೀತಿಯಾಗಿ ಒಂದು ಪೂರ್ವ ಯೋಜಿತ ಒಂದು ಸಂಚನ್ನು ರೂಪಿಸಿ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈಗ ಕೊಲೆ ಮಾಡೋರು ಒಬ್ಬರು, ಮಾಡಿಸೋರು ಬೇರೆಯವ್ರು ಇರ್ತಾರೆ. ಸೊ ನಮಗೆ ಮಾಡೋರು ಮಾತ್ರ ಹಿಡಿದ್ರೆ ಪ್ರಯೋಜನ ಇಲ್ಲ, ಮಾಡಿಸ್ತಾರಲ್ಲ ಅವ್ರನ್ನೂ ಹಿಡಿಬೇಕು. ಓಕೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,